ಹಾಯ್ ಹಲೋ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನಾನು ನಯನಾ ಮಾತಾಡ್ತಾ ಇರೋದು. ಎಲ್ಲರಿಗೂ ಅವ್ರದ್ದೇ ಆದ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಿಸ್ಬೇಕು ಅಂತ ತುಂಬಾನೇ ದೊಡ್ಡ ಕನಸು ಇರುತ್ತೆ. ಆದರೆ ಅದು ಹೇಗೆ ಅಂತ ತುಂಬಾನೇ ಕಷ್ಟ ಇರುತ್ತೆ. ಇಲ್ಲಿ EMI ಮುಖಾಂತರ ನೀವು ಹೇಗೆ ಸೈಟ್ ತಗೊಳ್ಳೋದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಪ್ರಶಾಂತ್ ಅವ್ರು ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಯನಾ ಅವರೇ, ನೀವು ಹೇಳಿದ ಕರೆಕ್ಟು. ಸೊ ಈ ಒಂದು ಆಬ್ಜೆಕ್ಟಿವ್ ಆಫ್ ಏನು ನಿವೇಶನಾಕಾಂಕ್ಷಿ ಖಾಸಗಿ ಮತ್ತು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘ ಇದೆ. ಸೊ ಅವ್ರ ಸಂಘದ ಸೊಸೈಟಿ, ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಅವರು ಒಂದು ಪ್ಲಾನ್ ಮಾಡಿದ್ದಾರೆ. ಯಾವ ಥರ ಅಂದರೆ, ಈಗ ಯೂಶಲಿ ಒಂದು ಸೈಟ್ ತೊಗೊಳಕ್ ಹೋಗ್ಬೇಕಂತಂದ್ರೆ ಸೈಟ್ ಓನರ್ಸ್ಗಳು ಅಥವಾ ಡೆವಲಪರ್ಗಳು ಒಂದು ಟೋಟಲ್ ಅಮೌಂಟ್ಗಳನ್ನ ಕೇಳ್ತಾರೆ, ಕರೆಕ್ಟ್ ಅಲ್ವಾ? ಒಂದೇ ಸಲ ಅಮೌಂಟ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಸೊ ಅದು ಸುಮಾರು ಜನಗಳಿಗೆ ಕಷ್ಟ ಆಗ್ಬೋದು. ಒಂದೇ ಸಲ ಒಂದೇ ಅಮೌಂಟ್ನ ಕೊಟ್ಟು ತೊಗೊಳ್ಳೋದು ಅಥವಾ ಲೋನ್ ಕೆಲವ್ರಿಗೆ ಸಿಗದೇ ಇರ್ಬೋದು. ಅದಕ್ಕೋಸ್ಕರನೇ ಸೊ ಇವರು ಸೊಸೈಟಿ ಕಡೆಯಿಂದ ಜನಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟೇನೆ ಒಂದು ಶ್ರೀ ದುರ್ಗಾ ಬಡಾವಣೆ ಅಂತ ಒಂದು ಲೇಔಟ್ ಮಾಡ್ತಾ ಇದ್ದಾರೆ. ಅಪ್ಕಮಿಂಗ್ ಲೇಔಟ್ ನಾವು ಇಟ್ಕೊಂಡಿರೋದು ಇದು ಅಪ್ಕಮಿಂಗ್ ಲೇಔಟು. ಈ ಲೇಔಟ್ನ ಬಿಲ್ಟಪ್ ಅಂದರೆ ಡೆವಲಪ್ಮೆಂಟ್ ಏರಿಯಾ ಬಂದ್ಬಿಟ್ಟು 7.5 acres ಇದೆ. ಸೊ ಟೋಟಲ್ 7.5 ಎಕರೆಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು ಲೇಔಟು. ಸೊ ಇಲ್ಲಿ ಹೆಂಗೆ ಅಂತಂದರೆ, ಇವಾಗ ನಿಮಗೆ ಬುಕ್ಕಿಂಗ್ ಥರ ಸ್ಟಾರ್ಟ್ ಆಗುತ್ತೆ. ಸೊ 2 years ಟೈಮ್ ಕೊಡ್ತಾರೆ. 2 years ಅಲ್ಲಿ ಕಂಪ್ಲೀಟ್ ಲೇಔಟ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಇವಾಗಿಂದನೇ ಬುಕ್ಕಿಂಗ್ ಅಮೌಂಟ್ನ ಸ್ಟಾರ್ಟ್ ಮಾಡ್ಕೋತಿದ್ದಾರೆ. ಲೈಕ್ ನಿಮಗೆ ಯಾವ ಥರ ಸೈಟ್ಗಳು ಬೇಕು, ಎಲ್ಲ ಥರ ಡೈಮೆನ್ಷನ್ಗಳು ಪ್ಲಸ್ ಫೇಸಿಂಗು. ಇಲ್ಲಿ ಯಾವ ಡೈಮೆನ್ಷನ್ಸ್ ಇದೆ? ನಿಮಗೆ ಸ್ಟಾರ್ಟ್ ಆಗೋದು ಈ ಲೇಔಟಲ್ಲಿ 20-30, 20-30, 30-40, 30-50, ಆಮೇಲೆ 60-40 ಈ ಡೈಮೆನ್ಷನ್ ಇದೆ. ಅದೇ ಥರ ಸುಮಾರು ಜನಗಳಿಗೆ ನಾರ್ತ್ ಈಸ್ಟ್ ಫೇಸಿಂಗ್ ಅಲ್ಲೇ ಕೇಳ್ತಾರೆ, ಅದು ಕೂಡ ಪ್ರೊವಿಷನ್ ಇದೆ. ಆಮೇಲೆ ವೆಸ್ಟ್ ಫೇಸಿಂಗ್ ಕೇಳ್ತಾರೆ, ಸೌತ್ ಫೇಸಿಂಗ್ ಕೇಳ್ತಾರೆ. ಎಲ್ಲ ಥರ ಫೇಸಿಂಗು ವಿತ್ ಬೇಸಿಕ್ ಕಮ್ಯುನಿಟೀಸು. ನಿಮಗೆ ವಾಟರ್ ಕನೆಕ್ಟಿವಿಟಿ, ಎಲೆಕ್ಟ್ರಿಸಿಟಿ, ಆಮೇಲೆ ಡ್ರೈನೇಜ್ ಸಿಸ್ಟಮ್ಸ್ ಆಗ್ಬೋದು, ಪಾರ್ಕ್, CA, ಕಿಡ್ಸ್ ಏರಿಯಾ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗಿಂದನೇ ಬುಕ್ಕಿಂಗು ಅಂದರೆ EMI ಥರ ನೀವು ಮಾಡ್ಕೋಬೋದು. ಓಕೆ, ಇಲ್ಲಿ ನಮಗೆ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸ್ಕೂಲ್, ಕಾಲೇಜಸ್ ಎಲ್ಲ ನಿಯರ್ ಬೈ ಇದೆ. ಇದು ಇರೋದು ನಿಮಗೆ ಮೈಸೂರು ಮತ್ತೆ ಹುಣಸೂರು ಮಡಿಕೇರಿ ಹೈವೇ. ಹೆಸರಿನ ಹುಣಸೂರು ಮತ್ತೆ ಮೈಸೂರು ಹೈವೇ ಇದೆ, ಏನಿದೆ ಮಡಿಕೇರಿ ಹೈವೇ. ಅಲ್ಲಿಂದ ಒಂದು 300 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದು ಹುಣಸೂರು ಮಡಿಕೇರಿ ಹೈವೇ ಪಕ್ಕದಲ್ಲೇ ಇರೋದು. ನಿಮ್ಗೆ ಕಾಣಿಸ್ಬೋದು, ಇದೆ ಮೈನ್ ರೋಡ್ ಅಲ್ಲೇ, ಆಯ್ತಾ? ಸೊ ಅಲ್ಲಿಂದ ನಿಮಗೆ ವಾಕಿಂಗ್ ಡಿಸ್ಟೆನ್ಸ್ ಬರುತ್ತೆ. ಫ್ಯೂಚರ್ ಪ್ರೈಮ್ ಲೇಔಟ್ ಇದು. ಫ್ಯೂಚರ್ ಅಟ್ ಪ್ರೆಸೆಂಟ್ ಏನೋ ನಿಮಗೆ ಫುಲ್ ಖಾಲಿ ಜಮೀನು ಕಾಣಿಸ್ತಾ ಇದೆ. ಸೊ ಫ್ಯೂಚರ್ ಇನ್ನೊಂದು 2 ವರ್ಷ ಬಿಟ್ಟು ನೋಡಿದ್ರೆ ತುಂಬ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಥರ ಕಾಣಿಸುತ್ತೆ. ಸೊ ಇವಾಗಲಿಂದನೇ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ, ಆಯಿತಾ? ನಿಮಗೆ ಪ್ರತಿ ಇನ್ಸ್ಟಾಲ್ಮೆಂಟು 6 month ಟೈಮ್ ಇರುತ್ತೆ. ಅಪ್ ಟು 5 ಇನ್ಸ್ಟಾಲ್ಮೆಂಟ್ ಇರುತ್ತೆ. 2 ವರ್ಷದಲ್ಲಿ ಆ ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಆಥರೈಸ್ ಡಾಕ್ಯುಮೆಂಟ್ ನಿಮ್ಗೆ ಕೊಡ್ತಾರೆ ಸೊಸೈಟಿ ಕಡೆಯಿಂದ. ಸೊ ಇದು ಲೀಗಲ್ ಆಗಿ ಇದೆ, ಆಮೇಲೆ ಸ್ಟ್ರಾಂಗ್ ಆಗಿದೆ, ಕಸ್ಟಮರ್ ಫ್ರೆಂಡ್ಲಿ ಇದೆ. ಸೊ ಯಾರೇ ಕಸ್ಟಮರ್ಗಳು ಇವಾಗಲಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ 2 ವರ್ಷದಲ್ಲಿ ಸೈಟ್ ತೊಗೊಂಡು ಅದಾದಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಇದು. ಓಕೆ, ಆಯ್ತಾ? ನೀವು EMI ಅಂತ ಹೇಳಿದ್ರಿ. ಈಗ 20, 30, 30, 40ಗೆಲ್ಲ EMI ಯಾವ ತರ ನಮಗೆ ಇನ್ಸ್ಟಾಲ್ಮೆಂಟ್ 6 months once ಇನ್ಸ್ಟಾಲ್ಮೆಂಟ್ ಇರುತ್ತೆ. ಓಕೆ, ಅದೇ ಅಪ್ ಟು 5 ಇನ್ಸ್ಟಾಲ್ಮೆಂಟ್ ಅಂತ ಹೇಳೋದಲ್ಲ, ಎಲ್ಲ ಸೈಟ್ಗೂ ಸೇಮ್, ಎಲ್ಲದಕ್ಕೂ ಒಂದೇ ತರ ಸೇಮ್ ಇರುತ್ತೆ. ಸ್ಕ್ವೇರ್ ಫೀಟ್ಗೆ 1395 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇವಾಗ ಬುಕ್ ಮಾಡ್ಕೊಂಡಿರೋದಕ್ಕೆ ಅಷ್ಟು. ಇನ್ ಡೆವಲಪ್ಮೆಂಟ್ ಆದ್ಮೇಲೆ ಬೇರೆ ರೇಟ್ ಆಗುತ್ತೆ. ಈ ಲೇಔಟ್ ಅಲ್ಲಿ ಯಾವಾಗ ರೋಡ್ ಇದೆಲ್ಲ ಯಾವಾಗ ಎಲ್ಲ ಈಗ ಸ್ಟಾರ್ಟ್ ಆಗುತ್ತೆ. ಏನಿಲ್ಲ, ಈಗ ಕಸ್ಟಮರ್ಗಳು ಇನಿಷಿಯಲಿ ಯಾರು ಬುಕಿಂಗ್ ಮಾಡ್ಕೋತಾರೆ ಗೊತ್ತಲ್ಲ, ಈಗ ಬುಕಿಂಗ್ ಅಮೌಂಟ್ ತಗೊಂಡು ನೀವು ಡೆವಲಪ್ಮೆಂಟ್ ಮಾಡೋದು. ಸೊ ನಾವು ಏನ್ ಬುಕ್ ಮಾಡ್ತೀವಿ ಸೈಟ್ಗೆ, ಅದೇ ಅಮೌಂಟ್ ನ ತಗೊಂಡು ಈ ಲೇಔಟ್ ನ ಡೆವಲಪ್ ಮಾಡ್ತಾರೆ. ಡೆವಲಪ್ಮೆಂಟ್ ಅದಕ್ಕೆ ಇನ್ಸ್ಟಾಲ್ಮೆಂಟ್ ತರ ಇಟ್ಟಿರೋದು. ಫೋರ್ ಡೆವಲಪ್ಮೆಂಟ್ ನಿಮ್ಗೆ ರಿಜಿಸ್ಟ್ರೇಷನ್ ಆಗಲ್ಲ. ಡೆವಲಪ್ಮೆಂಟ್ ಆದ್ಮೇಲೆ ಲಾಸ್ಟ್ ಪೇಮೆಂಟ್ ಏನ್ ಮಾಡ್ತೀರೋ ಅದಾದ್ಮೇಲೆ ನಿಮ್ಗೆ ಹೆಸರು ರಿಜಿಸ್ಟ್ರೇಷನ್ ಆಗುತ್ತೆ. ಎಲ್ಲ ಯೂತ್ಸ್ಗೆ, ಈಗಿನ ಯೂತ್ಸ್ಗಂತೂ ಎಲ್ಲರಿಗೂ ಅವ್ರದೇ ಆದ ಒಂದು ಸೈಟ್ ತಗೋಬೇಕಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಇದು ಬೆಸ್ಟ್ ಟೈಮ್. ಬಿಕಾಸ್ ನಾವು ಒಂದು ಕೆಲಸ ಮಾಡ್ಕೊಂಡೆ ನಮ್ಮ EMI ನ ಇಲ್ಲಿಗೆ ಒಂದು ಇನ್ವೆಸ್ಟ್ ಮಾಡ್ಕೊಂಡು ನಾವು ಆದಷ್ಟು ಬೇಗನೆ ಚಿಕ್ಕ ವಯಸ್ಸಲ್ಲಿ ನಾವು ನಮ್ದೇ ಆದ ಒಂದು ಸೈಟ್ ನಾವು ತಗೋಬಹುದು. ಸೊ ಸೇವಿಂಗ್ಸ್ ತರ ಮಾಡ್ಕೋಬಹುದು. ಆಲ್ಮೋಸ್ಟ್ ಇದು ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ನೀವು ಇವಾಗ ಇದಕ್ಕೆ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ನೀವು ಅದನ್ನ ಸೆಲ್ ಮಾಡೋದು ಕೂಡ ಇನ್ವೆಸ್ಟ್ಮೆಂಟ್. ಇಟ್ಸ್ ಅ ಬೆಸ್ಟ್ ಅಸೆಟ್. ಈಗ ನೋಡಿ, ಕಡಿಮೆ ಪ್ರೈಸ್ ತಗೋತೀರಾ, 2 years ಅಲ್ಲಿ ನಿಮ್ಗೆ 1 to 3 ಆಗಿರ್ಬೋದು, ಇಲ್ಲ ಡಬಲ್ ಆಗಿರ್ಬೋದು. ಅವಾಗ ಒಳ್ಳೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸಿಗುತ್ತಲ್ಲ ನಿಮ್ಗೆ, ಆ ತರ. ಸೊ ನೋಡಿದ್ರಲ್ಲ, ಸೊ ಆರಾಮಾಗಿ ನೀವು ತಗೋಬಹುದು ನೀವು. ಸೊ ಈ ಲೇಔಟ್ ನ ಕಂಪ್ಲೀಟ್ ಮಾಹಿತಿ ನಮ್ಮ ಪ್ರಶಾಂತ್ ಅವ್ರು ಕೊಟ್ಟಿದ್ದಾರೆ. ಸೊ ಈ ಲೇಔಟ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.